ಸಾಕ ಬ್ರೋ, ನೋಡೋ ನಿಮ್ಮಲ್ಲೇ ಆಲ್ಟ್ ಆಗ್ತೀನಿ ಇನ್ನ. ಹಾಂ ಓಕೆನಾ. ನೋಡಿ ಗೈಸ್, ಇಲ್ಲಿಗೆ ಶಿಫ್ಟ್ ಆಗ್ತಿದ್ದೀನಿ ನಾನು ಇನ್ನ. ಗೈಸ್ ಗುಡ್ ಮಾರ್ನಿಂಗ್. ಸೊ ಏನು ಇವತ್ತು ತಿರ್ಗಾನು ಈ ಚೇರ್ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಇವತ್ತು ಬೆಳಗ್ಗೆ ಎದ್ದು ವಾಕ್ ಹೋಗೋಣ ಅನ್ಕೊಂಡೆ. ಬಟ್ ವೆದರ್ ಕಂಡೀಷನ್ಸ್ ನೋಡ್ಬೋದು ನೀವೇ, ನಿಮಗೆ ಕಾಣಿಸುತ್ತಾ ಗೊತ್ತಿಲ್ಲ, ಫುಲ್ ಮಳೆ ಬರ್ತಿದೆ, ಡ್ರಿಸ್ಲಿಂಗ್ ಬೆಳಗ್ಗೆಯಿಂದ. ಸೊ ಹಂಗಾಗಿ ವಾಕ್ ಹೋಗೋಕ್ಕಾಗಲಿಲ್ಲ. ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಒಂದು 7-8 ಹಂಗಿದೆ. ಸೊ ಅದಕ್ಕಾಗಿ ಇವಾಗ ಪಟ್ಟಣ ಬಂದು ಸ್ವಲ್ಪ ವರ್ಕ್ ಇತ್ತು, ಹಾಗೆ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಅನ್ಬಾಕ್ಸಿಂಗ್ ಅಲ್ಲ, ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅನ್ಬಾಕ್ಸಿಂಗ್ ಅದೊಂದು ಅಪ್ಡೇಟ್ ಕೊಡಬೇಕು. ಸೊ ಅದೇನು ಅನ್ಬಾಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅದು ಹಾಸನಿಗೆ ಬಂದಿದೆ. ನಾನು ಹೇಳಿದ್ನಲ್ಲ ನಿಮಗೆ ಹಾಸನಿಗೆ ಬರಬೇಕು ಅಂತ ಬಂದಿದೆ. ಐ ಡೋಂಟ್ ನೋ ದೇ ವಿಲ್ ಡೆಲಿವರ್ ಮೀ ಟುಡೇ ಆರ್ ಟುಮಾರೋ ಅಂತ. ಹಂಗಂಗಿರಲಿ, ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದ್ದಾರೆ ನಮ್ಮ ಮನೇಲಿ. ಶೀಸ್ ಪ್ರತಿಭಾ ಅಂತ, ನನ್ನ BE ಕ್ಲಾಸ್ಮೇಟ್ ಇವರು. ಸೊ ಇವತ್ತು ಅವ್ರದ್ದೊಂದು ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಹಂಗಾಗಿ ಬಂದಿದ್ದಾರೆ. ಅವ್ರನ್ನ ಒಂದು 10 o'clock ಹಂಗೆ ಕಾಲೇಜ್ ಹತ್ರ, 10 ಅಂತೀನಿ, ಒಂದು 10:30 ಹಂಗೆ ಕಾಲೇಜ್ ಹತ್ರ ಬಿಟ್ಟು ನಮ್ಮದು ವರ್ಕ್ ಇದೆ ಸ್ವಲ್ಪ, ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇವತ್ತೇನಾದ್ರು ಅದು ಡೆಲಿವರಿ ಬಂದರೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಸೊ ನಿಮ್ಮ ಕಡೆ ಹೆಂಗಿದೆ ವೆದರ್ ಸ್ವಲ್ಪ ಹೇಳಿ. ನಮ್ಮ ಕಡೆ ಅಂದರೂ ಫುಲ್ ಡ್ರಿಜ್ಲಿಂಗ್, ಬೆಳಗ್ಗೆ ಒಂದು 7-8 ಮಳೆ ಬರ್ತಾನೆ ಇದೆ. ಮಚ್ ಲೇಟರ್. ಸೊ ಡೇ 2 ಆಫ್ ವಾಕಿಂಗಿಗೆ ಬಂದಿದ್ದೀನಿ. ಸೊ ನಿಮ್ಗೊಂದು ಜೋಕ್ ಏನು ಹೇಳಬೇಕು ಅಂದರೆ, ಸೊ ವಾಕಿಂಗ್ ಹೋಗೋಕ್ಕೆ ನಾನು ಗಾಡೀಲಿ ಬಂದಿದ್ದೀನಿ ಇವತ್ತು. ಆ ಥರ ಎಲ್ಲ ಅನ್ಕೋಬೇಡಿ, ಇವತ್ತು ಒಂದು ಡಿಫ್ರೆಂಟ್ ಪ್ಲ್ಯಾನ್ ಇದೆ. ವಾಕ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಸೊ ಹಂಗಾಗಿ ಗಾಡಿ ಬಂದಿದ್ದೀನಿ ಅಷ್ಟೇ. ದಿನ 1,000 ರೂಪಾಯಿ ಕೊಟ್ಟೆಲ್ಲ ಜಿಮ್ಗೆ ಹೋಗಿದ್ದೆ. ನಮ್ಮ ಗೌರ್ಮೆಂಟ್ ಜಿಮ್ ಇದೆ. ಐ ಥಿಂಕ್ ಇದ್ರ ಪ್ರೈಸು ಸಮ್ 300 ರೂಪೀಸ್ ಅನಿಸುತ್ತೆ. ಸೊ ಬಂದು ಸೇರೋದಾದರೆ ನೋಡಿ, ಇಲ್ಲೇ ಫೀಲ್ಡ್ ಹತ್ರ ಇರುತ್ತೆ, ಈ ರೂಮಲ್ಲಿರುತ್ತೆ. ಆ ರೂಮಲ್ಲೂ ಇತ್ತು ಮುಂಚೆ, ಅದಿದೆಯೇನೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಈಗ. ಲೆಟ್ಸ್ ಸ್ಟಾರ್ಟ್ ಅವರ್ ವಾಕ್. ಇಷ್ಟೊಂದು ಜನ ಇರ್ತಾರೆ, ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಬಂದ್ಬಿಟ್ರೆ ಏನೋ ಮಾಡ್ತಿದ್ದೀನಿ ಅನ್ನೋ ರೇಂಜಿಗೆ ನೋಡ್ತಾರೆ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ತುಂಬ ಜನ ಇಲ್ಲ ಇವತ್ತು, ಯಾಕೆಂದರೆ ನಾನು 5 ಗಂಟೆಗೆ ಬಂದಿದ್ದೀನಿ. ಅಷ್ಟೇ ಹೇಳಿದರೆ ನೆನ್ನೆ ಸ್ವಲ್ಪ ಮಳೆ ಆಗಿತ್ತು. ಸೊ ಪರವಾಗಿಲ್ಲ, ಈ ಸ್ವಲ್ಪ ಡ್ರೈ ಇದೆ, ಕೆಲವೊಂದು ಏರಿಯಾದಲ್ಲಿ ಮತ್ತೆ ವೆಟ್ಟಿದೆ. ಬೆಳಗ್ಗೆನೇ ಮಳೆ, ನೆನ್ನೆ ಅಂತಲ್ಲ, ಬೆಳಗ್ಗೆಯಿಂದನೂ ಮಳೆ ಆಗ್ತಾನೇ ಇದೆ. ಸೊ ನನ್ನ ಲೈಫಲ್ಲಿ ತಾಂಡಿರೋ ಒಂದು ಬೆಸ್ಟ್ ಗ್ಯಾಜೆಟ್ಸ್ ಅಂದರೆ ಈ ಏರ್ಪಾಡ್ಸು. ನೋಡೋಕೆ ಆ್ಯಪಲ್ ಥರ ಇದೆ, ಬಟ್ ಕೊಟ್ಟರೆ 1000 ರೂಪೀಸ್. ಬಟ್ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ, ಮತ್ತು ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಇದೆ. ಅನ್ಬ್ರ್ಯಾಂಡೆಡು ಚೈನೀಸ್ ಪ್ರಾಡಕ್ಟು, ಬಟ್ ಏನೋ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಒಂದು ತಗೊಂಡಲ್ಲೇ ಒಂದು 1.5 ಅಥವಾ 2 years ಆಗಿರ್ಬೋದು, ಬಟ್ ಇಟ್ ವರ್ಕ್ಸಿಂಗ್ ಗುಡ್. ನಿಮಗೂ ಬೇಕಾದರೆ ಕೇಳಿ, ಇದ್ರ ಪ್ರಾಡಕ್ಟ್ ಲಿಂಕ್ ಕಳಿಸ್ತೀನಿ, ಇನ್ನೂ ಅವೈಲೇಬಲ್ ಇದೆ ಅದು. A few moments later. ಏನಿದು ವಾಕ್ ಮಾಡ್ತಿದ್ದೆ, ಒಂದು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ ಅನ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಸಿಕ್ತು. ಸೊ ನನ್ನ ಫ್ರೆಂಡಿಂದು, ಅವನು ಬೆಂಗಳೂರಿಂದ ಬರ್ತಿದ್ದ ಬೈಕಲ್ಲಿ, ಅವನಿಗೆ ಲಗೇಜ್ ಹಿಡ್ಕೊಂಬರೋಕ್ಕಾಗಲ್ಲ ಅಂತ ಬಸ್ಸಿಗೆ ಹಾಕಿದ್ದ. ಸೊ ಅದನ್ನು ಈಗ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದೀನಿ. ಈ ಬ್ಯಾಗ್ನೆಲ್ಲ ಮುಂದೆ ಇಟ್ಕೊಂಡು ಈಗ ಸದ್ಯಕ್ಕೆ ಇನ್ನೊಂದು ಫ್ರೆಂಡ್ ಮನೆಗೆ ಹೋಗ್ಬೇಕು ನಾನು. ಐ ಹ್ಯಾವ್ ಸಮ್ ವರ್ಕ್ ದೇರ್. ಸೊ ನಾನು ಹೇಳಿದ ಮನೆ ಇಲ್ಲೇ, ನಮ್ಮ ಪ್ರಜ್ವಲ್ MB. ಸೊ ಐ ಡೋಂಟ್ ನೋ ಅವನೆಲ್ಲಿದ್ದಾನೆ ಅಂತ. ಎಸ್, ಈಸ್ ಕಮಿಂಗ್ ನಾವು. ಯಾಕೆ ಕ್ಯಾಮ್ರಾ ನೋಡಿದ ತಕ್ಷಣ ಒಳಗೆ ಹೋಗ್ಬಿಟ್ಟ. ನೋಡಿ ಬ್ರೋ, ನಿಮ್ಮ ಮನೆಗೆ ಬರೋಕ್ಕೆ ಲಗೇಜ್ ಎಲ್ಲ ತಗೊಂಬಂದಿದ್ದೀನಿ ನಾನು. ನಿಮ್ಮಲ್ಲೇ ಉಳ್ಕೊಳ್ಳೋಣ ನಾನು ಅಂತ ಇನ್ನು. ಆಯ್ತು, ಆಮೇಲೆ ಕಳ್ಸಿ ಆಚೆ. ಸಾಕ ಬ್ರೋ, ನೋಡೋ ನಿಮ್ಮಲ್ಲೇ ಆಲ್ಟ್ ಆಗ್ತೀನಿ ಇನ್ನು. ಹಾಂ ಓಕೆನಾ. ನೋಡಿ ಗೈಸ್, ಇಲ್ಲಿಗೆ ಶಿಫ್ಟ್ ಆಗ್ತಿದ್ದೀನಿ ನಾನು ಇನ್ನು. ಇನ್ನು ಎಲ್ಲೇ ಕಾಂಟ್ಯಾಕ್ಟ್ ಮಾಡೋದಿದ್ರು ನಮ್ಮ ಟಿಪ್ಟ್ರಲ್ಲಿ ಇಲ್ಲಿ ಬಂದುಬಿಡಿ. ನಿಮ್ಮಲ್ಲಿ ಯಾವ್ದು ಅವೈಲೇಬಲ್ ಇದೆ? ನೋಡಿ ಗೈಸ್, ಎಷ್ಟೋ ದಿನ ಆದಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೀನಿ. ಲಿಟ್ರಲಿ 1 ತಿಂಗಳಾಗಿ ಹೋಗ್ಬಿಟ್ಟಿತ್ತು. ಹಬ್ಬೆ ಬಾರಿ ಥರ ಓಡಾಡ್ತಿದ್ದೆ. ಸದ್ಯಕ್ಕೂ ಒಬ್ಬ ಬಂದವನೇ. ಸೊ ಹೆಂಗಾಗೋದು ಅಂದರೆ, ನಾನು ಬೆಂಗ್ಳೂರಿಗೆ ಹೋದಾಗ ಇವ್ರು ಟಿಪ್ಟೂರಿಗೆ ಬರೋರು, ಇವ್ರು ಟಿಪ್ಟೂರಿಗೆ ಹೋದಾಗ ನಾನು ಬೆಂಗ್ಳೂರಿಗೆ ಹೋದೆ. ಅದೇ ಅಂದರೆ ಇವರು ಅವಾಗ ಬರೋರು, ನಾನು ಯಾವಾಗಲೂ ಬರೀವೆ ಅಷ್ಟೇ. ಕೂತ್ಗಳಲ್ಲಿ ಕೆಲಸದ್ದೇನು, ಸಾರಿ ಗೈಸ್. A few inches later. ಸೊ ವಾಕ್ ಮುಗಿಸ್ಕೊಂಡು ಮನೆಗೆ ಹೋದೆ. ನಾನೇನು ಶಿಫ್ಟ್ ಆಗ್ತಿರ್ಲಿಲ್ಲ. ನಮ್ಮ ಫ್ರೆಂಡ್ಸಿನ ಲಗೇಜ್ ಇತ್ತು, ಅದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಅವನಿಗೆ ಕೊಟ್ಟು ಬಸ್ ಸ್ಟ್ಯಾಂಡಿಂದ ಇಸ್ಕೊಂಬಂದೆ. ಅದು ಆ್ಯಕ್ಚುಲಿ ಅಲ್ಲಿಗೆ ಅದನ್ನು ಕೊಟ್ಟು ನೆಕ್ಸ್ಟ್ ಹಂಗೆ ಸ್ವಲ್ಪ ಓಡಾಡ್ಕೊಂಡು ಬಂದೆ. ಅಲ್ಲೇನು ಜಾಸ್ತಿ ವೀಡಿಯೋ ಶೂಟ್ ಮಾಡಲಿಲ್ಲ. ಸೊ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ
ಹೆಂಗಿತ್ತು ವಿಡಿಯೋ ಚೆನ್ನಾಗಿತ್ತು. ಬಟ್ ಕಂಟೆಂಟ್ ಏನಿಲ್ಲ, ಸುಮ್ಮನೆ ಡೈಲಾಗ್ಸ್ ಇದೇ ಥರ ಇರುತ್ತೆ ಅನಿಸುತ್ತೆ ಎಲ್ಲರದು. ಮೇ ಬಿ ನಾನು ಟ್ರೈ ಮಾಡ್ತಿದ್ದೀನಿ ಏನಾದ್ರು ಒಂದು ಕಂಟೆಂಟ್ ಕೊಡೋಣ ಅಂತ, ಬಟ್ ದೇರ್ ಇಸ್ ನಾಟ್ ಕಂಟೆಂಟ್ ಟು ಶೋ ಅಲ್ಲ. ಓಕೆ, ಸೊ ಇವತ್ತಿನ ಎಂಡ್ ಮಾಡ್ತಿದ್ದೀನಿ. ಡೇ ಮೈ ಸೆಟಪ್ ಜೊತೆ ಈಗ ಎಡಿಟಿಂಗಿಗೆ ಕೂರ್ತಾ ಇದ್ದೀನಿ ವಿಡಿಯೋ. ಇದು ಎಡಿಟ್ ಆಗಿ ಮೇ ಬಿ ವೆಡ್ನೆಸ್ಡೇ ಅಪ್ಲೋಡ್ ಆಗ್ಬೋದು ಅನ್ಸುತ್ತಿತ್ತು. ಓಕೆ, ಥ್ಯಾಂಕ್ಸ್ ವಾಚಿಂಗ್ ಗೈಸ್, ಬಾಯ್.